ಪರಮಾಣು ಬಾಂಬನ್ನು ತಯಾರಿಸಲಿಕ್ಕೆ ಬಿಡೋದಿಲ್ಲ. ಯಾಕೆ ಅಂತಂದರೆ ಇಸ್ಲಾಮೋಫೋಬಿಯಾ ಅನ್ನೋ ಒಂದು ರೋಗ ಇದೆ. ವಿಶ್ವಸಂಸ್ಥೆಗೆ ಹೆಚ್ಚು ಹೆಚ್ಚು ಫಂಡಿಂಗ್ ಮಾಡೋದೇ ಅಮೇರಿಕ. ದೊಡ್ಡ ಸಾಮ್ರಾಜ್ಯದ ಚಕ್ರಾಧಿಪತಿ ಆಗೋಗ್ಬಿಟ್ಟಿದ್ದಾನೆ ಯಾರು, ಟ್ರಂಪ್. ಇವರು ಸಾಮಂತ ಇರ್ತಾರ. ನಮ್ಮ ಮೋದಿ ಅಂತ ಸರ್ಕಾರ ಭಾರತನ ಸಾಮಂತ ಇರ್ತಾರ. ಅವರು ಟ್ಯಾಕ್ಸ್ ಹೇಳಿದ್ರೆ ಕೊಡಬೇಕು. ಪಾಕಿಸ್ತಾನಕ್ಕೆ ನುಗ್ಗಿದ್ದು ಆ ಪಾಕಿಸ್ತಾನವನ್ನು ಇಬ್ಬಾಗ ಮಾಡಿ ಒಂದು ಬಾಂಗ್ಲಾ ಮತ್ತು ಪಾಕಿಸ್ತಾನ ಮಾಡಿದಂಥ ಧೀರ ಮಹಿಳೆ ಯಾರಾದರೂ ಇದ್ದರೆ ಅದು ಇಂದಿರಾ ಗಾಂಧಿ. ಒಂದು ಮನೆ ಕಟ್ಟೋದಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ ಅನ್ನೋದು ನಮಗೆ ಗೊತ್ತು. ಇನ್ನೊಂದು ಸಿಟಿಯನ್ನು ಕಟ್ಟಬೇಕಾದಾಗ ಎಷ್ಟು ಶ್ರಮ ಪಟ್ಟಿರ್ತಾರೆ. ಅದನ್ನು ಸರ್ವನಾಶ, ಒಂದೊಂದು ಬಾಂಬ್ ಹಾಕ್ಬಿಟ್ಟು ಸರ್ವನಾಶ ಮಾಡ್ತೀವಿ. ಚಿಕ್ಕ ಚಿಕ್ಕ ಮಕ್ಕಳನ್ನ ಸಾಯಿಸ್ತೀವಿ, ಮಹಿಳೆಯರನ್ನು ಎಲ್ಲರನ್ನೂ ಸಹಿತ ಧ್ವಂಸ ಮಾಡ್ತೀವಿ. ಈ ರೀತಿ ಮಾಡೋದಿದ್ರೆ ಅದು ಮನುಷ್ಯತ್ವ ಅಂತಾರಲ್ರಿ, ಮನುಕುಲ ವಿರೋಧದ ಕೆಲಸ ಅಲ್ವಾ ಅದು? ನಿಮ್ಮ ದೇಶದಲ್ಲಿ ನೀವು ಏನನ್ನಾದರೂ ಮಾಡ್ಕೊಂಡ್ರಿರಪ್ಪ, ಬೇಡ ಅನ್ನೋದಿಲ್ಲ ನಾವು. ಬೇರೆ ದೇಶದಲ್ಲಿ ಯಾಕೆ ನಿಮ್ಮ ಕೈವಾಡ ತೋರಿಸ್ತೀರಿ? ಬೇರೆ ದೇಶವನ್ನು ಯಾಕೆ ನೀವು ಸರ್ವನಾಶ ಮಾಡ್ತಾ ಇದ್ದೀರಿ? ಬೇರೆ ದೇಶದ ಮೇಲೆ ಯಾಕೆ ಯುದ್ಧ ಮಾಡ್ತಾ ಇದ್ದೀರಿ? ಅಲ್ಲಿರ್ತಕ್ಕಂಥ ಜನರನ್ನ ಸಾಯಿಸ್ತಾ ಇದ್ದೀರಿ? ಗಟ್ಟಿಯಾಗಿ ನಿಂತ್ಕೊಂಡ್ರೆ ಚೈನಾ ಮತ್ತು ರಷ್ಯಾ, ಇರಾನ್ ಜೊತೆಗೆ 3ನೇ ವಿಶ್ವಯುದ್ಧ ಶುರು ಆಗುತ್ತೆ. 3ನೇ ವಿಶ್ವಯುದ್ಧ ಶುರು ಆದರೆ ಜಗತ್ತು ಅರ್ಧ ಸರ್ವನಾಶ ಆಗುತ್ತೆ. ಇನ್ನು ಎಷ್ಟು ಜನ ಬುದ್ಧರು ಹುಟ್ಟಿ ಬರ್ಬೇಕ್ರಿ? ಇನ್ನು ಎಷ್ಟು ಜನ ಗಾಂಧಿಗಳು ಹುಟ್ಟಬೇಕು ನಮಗೆ ಅಹಿಂಸಾ ತತ್ವವನ್ನು ಹೇಳೋದಕ್ಕೆ? ಯೇಸು ಪಾಪ ಅವನಿಗೆ ಎಲ್ಲವನ್ನು ತಾನು ತನ್ನ ಮೈಯಲ್ಲಿ ಗಾಯ ಆಗಿ ರಕ್ತ ಸುರಿತಾ ಇದ್ರು ಸಹಿತ ದೇವರೇ ಇವ್ರೇನು ಮಾಡ್ತಾರಂತೆ ಗೊತ್ತಿಲ್ಲ, ಅವರಿಗೆ ಬುದ್ಧಿ ಕೊಡು ಅಂತ ಕೇಳ್ತಾರೆ. ಅಂಥ ಯೇಸುವನ್ನ ಪೂಜೆ ಮಾಡ್ತಕ್ಕಂಥವ್ರು ಇವರೆಲ್ಲ ಅಮೇರಿಕದವರು. ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ವಿಶೇಷ ಮಾತುಕತೆಗೆ ತಮಗೆಲ್ಲ ಸ್ವಾಗತ. ಇವತ್ತು ಇಡೀ ಈ ಜಗತ್ತಿನಲ್ಲಿ ಒಂದು ಅರ್ಧ ಜಗತ್ತು ಯುದ್ಧದ ಉನ್ಮಾದದಲ್ಲಿ ತೇಲ್ತಾ ಇದೆ ಅಂತ ಹೇಳ್ಬೋದು. ಯುದ್ಧದ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು, ವಿಶ್ಲೇಷಣೆಗಳನ್ನು, ಸುದ್ದಿಗಳನ್ನು ನೀವು ಮಾಧ್ಯಮಗಳಲ್ಲಿ ನೋಡಿರ್ತೀರಿ, ಕೇಳಿರ್ತೀರಿ, ಓದಿರ್ತೀರಿ. ಆದರೆ ನಾವು ಇವತ್ತಿನ ಈ ಮಾತುಕತೆಯಲ್ಲಿ ತುಂಬ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಬೇಸಿಕ್ ಪ್ರಶ್ನೆಗಳನ್ನು, ಯುದ್ಧ ಯಾಕೆ ನಡೀತಾ ಇದೆ, ಅದರ ಹಿಂದಿನ ಕಾರಣಗಳೇನು, ಅದರಿಂದ ಜನಸಾಮಾನ್ಯರಿಗೆ ಆಗೋ ತೊಂದರೆಗಳೇನು, ಯಾವಾಗ ನಿಲ್ಲಬಹುದು, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಇವತ್ತಿನ ಪಾಡ್ಕಾಸ್ಟಲ್ಲಿ ಚರ್ಚೆ ಮಾಡಲು ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆಗಿದ್ದಾರೆ ಶಶಿಕಾಂತ್ ಯಡಹಳ್ಳಿ ಸರ್. ಅವ್ರ ಬಗ್ಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಅವರು ರಂಗ ವಿಮರ್ಶಕರು, ಬರಹಗಾರರು, ರಂಗ ನಾಟಕಕಾರರು, ಜೊತೆಗೆ ರಾಜಕೀಯ ವಿಶ್ಲೇಷಕರು ಕೂಡ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ಈಗ ಅದೇ ನಾವು ಮೊದಲು ಮಾತಾಡಿದ ಹಾಗೆ ಯುದ್ಧ ಯಾಕೆ ಅಂದರೆ ಈ ಸಡನ್ನಾಗಿ ಆಗುತ್ತೆ ಅನ್ನೋ ತುಂಬ ತಯಾರಿ ಅಮೇರಿಕ ಮತ್ತು ಇಸ್ರೇಲ್ ತುಂಬ ತಯಾರಿಗಳು ಮಾಡ್ಕೋತಾನೆ ಇದ್ವು. ಆದರೆ ಸಡನ್ನಾಗಿ ಒಂದಿನ ಬೌನ್ಸ್ ಆಗಿಬಿಡ್ತು, ಒಂದು ಸ್ಫೋಟ ಆಗಿಬಿಡ್ತು. ಈ ಯುದ್ಧದ ಹಿನ್ನೆಲೆ ಏನು ಅಂತ ನೋಡಿದರೆ, ನಾವು ಮತ್ತೆ ನೋಡಿದರೆ ಅವರು ಅಮೇರಿಕದವ್ರು ಹೇಳ್ತಾ ಇರೋದು ಈ ಅಣುಸ್ಥಾವರ ಹೊಂದ್ತಾ ಇದೆ, ಅಣುಸ್ಥಾವರಗಳನ್ನ ರೆಡಿ ಮಾಡ್ಕೊಳ್ತಾ ಇದೆ ಇರಾನ್ ಅಂತ ಅದು ಆರೋಪ ಮಾಡ್ತಾ ಇರೋದು. ಬಟ್ ಪ್ರಶ್ನೆ ಇರೋದು, ಅಣುಸ್ಥಾವರವನ್ನು ಬಾಂಬ್ಗಳನ್ನು, ಪರಮಾಣು ಬಾಂಬ್ಗಳನ್ನು ಅಮೇರಿಕ ಹೊಂತಿಲ್ವಾ ಅಂತ. ಇಡೀ ಜಗತ್ತಿನಲ್ಲಿ ಹೆಚ್ಚು ಹೆಚ್ಚು ಪರಮಾಣು ಬಾಂಬ್ಗಳು, ನ್ಯೂಕ್ಲಿಯರ್ ಬಾಂಬ್ಗಳು ಇರುವುದೇ ಅಮೇರಿಕದಲ್ಲಿ. ಅಮೇರಿಕ ಅನ್ನೋದು ಎಲ್ಲ ದೇಶಗಳನ್ನು ಹೆದರಿಸಲಿಕ್ಕೆ ಪರಮಾಣು ಬಾಂಬನ್ನು ಅಥವಾ ನ್ಯೂಕ್ಲಿಯರ್ ಬಾಂಬನ್ನು ಆವಿಷ್ಕಾರ ಮಾಡಿ, ರೆಡಿ ಮಾಡಿ, ಸಿಡಿತಲೆಗಳನ್ನು ರೆಡಿ ಮಾಡಿ, ಮಿಸೈಲ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದೆ. ಅವರ ಉದ್ದೇಶ ಏನು ಅಂತಂದರೆ, ನನ್ನ ಹಿತಾಸಕ್ತಿಗೆ ಪೂರಕವಾಗಿರೋ ದೇಶಗಳಿಗೆ ಜೊತೆಗಿರ್ತೀವಿ, ಯಾರು ನನ್ನ ವಿರುದ್ಧವಾಗಿರ್ತಾರೋ, ಯಾರು ನಮ್ಮನ್ನು ವಿಶ್ಲೇಷಣೆ ಮಾಡ್ತಾರೋ, ಯಾರು ನಮ್ಮ ಹಿತಾಸಕ್ತಿಗೆ, ಅಮೇರಿಕದ ಹಿತಾಸಕ್ತಿಗೆ ವಿರುದ್ಧವಾಗಿರ್ತಾರೋ ಅವರನ್ನು ನಾವು ಸೆದೆ ಬಿಡಿತೀವಿ. ಅಮೇರಿಕ ಅದಕ್ಕೆ ಇವನು ಟ್ರಂಪ್ ಅಂತಕ್ಕಂಥವ್ರು ಒಂದು ಸ್ವಲ್ಪ ಹುಚ್ಚ ಅಂತ ಹೇಳ್ತಾರೆ, ತಿಕ್ಲು ಅಂತ ಹೇಳ್ತಾರೆ, ಅವನು ಸ್ವಲ್ಪ ಆತುರಗೇಡಿ ಅಂತ ಹೇಳ್ತಾರೆ. ಸೊ ಈ ಟ್ರಂಪ್ ಅನ್ನೋ ಒಬ್ಬ ವ್ಯಕ್ತಿ ಏನು ಈಗ 2ನೇ ಸರ್ತಿ ಬಂದಲ್ಲ, ತುಂಬ ವೈಲೆಂಟ್ ಆಗಿಬಿಟ್ಟಿದ್ದಾನೆ. ಬಹುಶಃ ಅವನು ಅಷ್ಟು ವಿಚಿತ್ರವಾಗಿರ್ತಕ್ಕಂಥ ಅಧ್ಯಕ್ಷನನ್ನು ಅಮೇರಿಕವೂ ಕೂಡ ಇಲ್ಲಿವರೆಗೂ ನೋಡಿಲ್ಲ. ಅಂಥ ಹುಚ್ಚನ ಕೈಯಲ್ಲಿ ಇವೆಲ್ಲವೂ ಸಹಿತ ಅಧಿಕಾರ, ಪವರ್ ಎಲ್ಲ ಸಿಕ್ಕಾಗ ಈ ರೀತಿ ಆಗ್ತವೆ. ಅದಕ್ಕೆ ಅವರು ಒಂದಲ್ಲ, ಅಮೇರಿಕ ಅನ್ನೋದೇ ಈಗ 250 ವರ್ಷದ ಹಿಂದೆ ಬಂದಿರತಕ್ಕಂಥ ಒಂದು ದೇಶ. ಅದು ಎಲ್ಲ ಕಡೆಯಿಂದ ವಲಸೆ ಬಂದು ಅಲ್ಲಿ ಒಂದು ರಾಜ್ಯ ಸಾಮ್ರಾಜ್ಯ ಕಟ್ಟಿದ್ದು. ಅದ್ರ ಉದ್ದೇಶ ಅದಕ್ಕೆ ದೊಡ್ಡಣ್ಣ ಅಂತ ಹೇಳ್ತಾರೆ. ದೊಡ್ಡಣ್ಣ ಅಂತಂದ್ರೆ ಏನು ಆಯಿತಾ? ಯಾವುದರಲ್ಲಿ ದೊಡ್ಡಣ್ಣ? ಒಂದು ವೆಪನ್ಸ್, ಶಸ್ತ್ರಾಸ್ತ್ರಗಳ ಕೋಟಿಗಳೇ ಇದೆ, ಅದರಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿದೆ. ಆಮೇಲೆ ಆರ್ಥಿಕವಾಗಿ ಸಮರ್ಥವಾಗಿದೆ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಅದು ದೊಡ್ಡಣ್ಣ ಅನ್ನುವಂಥ ಒಂದು ಅಮೇರಿಕ ಈಗ ಇಡೀ ಜಗತ್ತನ್ನು ಹೇಗಾದರೂ ಮಾಡಿ ಆಳಬೇಕು ಅಂತ. ಮೊದಲು ನೀವು ಗಮನಿಸಿರ್ಬೋದು, ಈಸ್ಟ್ ಇಂಡಿಯಾ ಕಂಪ್ನಿ ಮೂಲಕ ಬ್ರಿಟನ್ ಹೇಗೆ ಇಡೀ ಜಗತ್ತನ್ನು ಆಕ್ರಮಿಸ್ಕೊಳ್ತೋ, ಅದೇ ರೀತಿಯಾಗಿ ಈಗ ಆಧುನಿಕ ಕಾಲದಲ್ಲಿ ನೇರವಾಗಿ
ಒಂದು ದೇಶವನ್ನು ಆಕ್ರಮಿಸಿಕೊಂಡು ಆಳುವಂಥ ರಿಸ್ಕನ್ನು ಯಾರೂ ತೊಗೊಳ್ಳಲ್ಲ ಇವಾಗ. ಮೊದಲು ಭಾರತವನ್ನು ಆಕ್ರಮಿಸಿಕೊಂಡು ನಾವು ನಮ್ಮ ಆಡಳಿತ ಅಂತ ಹೇಳ್ಬಿಟ್ಟು ಇಲ್ಲೇ ಅವರ ಜಡ್ಜ್ಗಳು ಅವರ ಸೇನಾಧಿಕಾರಿಗಳು ಇರ್ತಿದ್ರಲ್ಲ, ಇವಾಗ ಆ ಥರ ಪರಿಸ್ಥಿತಿ ಇಲ್ಲ. ಯಾಕಂದರೆ ಅಲ್ಲಿರ್ತಕ್ಕಂಥ ಜನ ತಿರುಗಿ ಬಿಡ್ತಾರೆ. ಅದಕ್ಕೆ ಇವ್ರು ಏನು ಮಾಡ್ತಾರೆ, ತಮಗೆ ಅನುಕೂಲ ಆಗ್ತಕ್ಕಂಥ ಒಂದು ಗೊಂಬೆಯನ್ನು, ಒಂದು ಪಪ್ಪೆಟ್ಟನ್ನು ಅಲ್ಲಿ ಸಮರ್ಥವಾಗಿರ್ತಕ್ಕಂಥ ಅಧ್ಯಕ್ಷನೋ ಪ್ರಧಾನಿನೋ ಮಾಡ್ತಾರೆ. ನಮಗೇನು ಬೇಕಾಗಿದೆ ಅಷ್ಟೇ, ನಿಮ್ಮಲ್ಲಿರ್ತಕ್ಕಂಥ ಪ್ರಾಕೃತಿಕ ಸಂಪನ್ಮೂಲಗಳು ಏನಿದಾವಲ್ವಾ ಅವುಗಳನ್ನು ನಮಗೆ ಕೊಡಿ. ನಮ್ಗೆ ಕೇಳಿದಾಗ ನಾವು ಬೆಲೆ ನಿಮ್ಮದೇ ಇರ್ಬೋದು, ಅದರ ಬೆಲೆ ನಾವು ನಿರ್ಧರಿಸ್ತೀವಿ, ನೀವಲ್ಲ. ಇದೇ ರೀತಿಯಾಗಿ ಎಂಥ ನಾನ್ ಸೆನ್ಸ್ ಅಂತಂದರೆ, ತೆರಿಗೆ ವಿಚಾರದಲ್ಲಿ ತಗೊಂಡ್ರು ಸಹಿತ ನಮ್ಮ ವಿಚಾರ, ನೀವು ನಮಗೆ ವಿರುದ್ಧವಾಗಿ ಮಾತಾಡ್ತೀರಾ, ನನ್ನ ಹಿತಾಸಕ್ತಿಗೆ ವಿರುದ್ಧವಾಗಿದ್ದೀರಾ, ನಿಮ್ಮ ಮೇಲೆ ತೆರಿಗೆ ಹಾಕ್ಬಿಡ್ತೀನಿ 25%, 50%. ವಿಚಿತ್ರವಾಗಿರುತ್ತೆ. ಇವಾಗೂ ಸಹಿತ ಈ ಭಾರತದ ಬಗ್ಗೆ, ಭಾರತದ ಅಧಿಪತ್ಯ ಏನಿದೆ ಅಲ್ವಾ, ಕೇಂದ್ರ ಸರ್ಕಾರ ಏನಿದೆಯಲ್ಲ, ಮೋದಿ ಸರ್ಕಾರ ಏನಿದೆಯಲ್ಲ, ಅದು ಸಹಿತ ಪೂರ್ತಿಯಾಗಿ ಸರೆಂಡರ್ ಆಗಿ ಹೋಗ್ಬಿಟ್ಟಿದೆ. ಅದು ಯಾಕೆ ಗೊತ್ತಿಲ್ಲ. ಈ ವಿಚಾರಕ್ಕೆ ಮತ್ತೆ ಬರೋಣ ನಾವು. ಈಗ ನೀವು ಟ್ರಂಪ್ಗೆ ಒಂದು ಪದ ಬಳಸಿದ್ರಿ, ಹುಚ್ಚ ಆತುರಗೀಡಿ ಅಂತ. ಅವು ಎಂಥ ವಿಕ್ಷಿಪ್ತ, ಒಂದು ವಿಚಿತ್ರ ಮನುಷ್ಯ ಅಂತಂದರೆ, ಈ ಜಗತ್ತಿನ ಬೇರೆ ಬೇರೆ ದೇಶಗಳನ್ನ ತನ್ನ ಕೈವಶ ಮಾಡ್ಕೊಳ್ಬೇಕು, ತನ್ನ ಹಿಡಿತದಲ್ಲಿ ಇಟ್ಕೋಬೇಕಂತ ಯುದ್ಧ ಸಾರುತ್ತಲೇ, ಇನ್ನೊಂದು ಕಡೆ ನಾನು ಶಾಂತಿ ಬಯಸುವ ಮನುಷ್ಯ, ನನಗೆ ನೊಬೆಲ್ ಪ್ರೈಸ್ ಕೊಡಬೇಕು ಶಾಂತಿ ಕಾರಣಕ್ಕಾಗಿ ಅಂತ. ಅಂದರೆ ಎಂಥ ಹುಚ್ಚುಗೇಡಿತನ, ವಿಚಿತ್ರ ಮನಸ್ಥಿತಿ ಅಂತ ಅದರಿಂದ ವಿಕ್ಷಿಪ್ತ ಅಂತ ಅವ್ನು ಪ್ರಯತ್ನ ಮಾಡ್ದ. ಒಂದು ಸರ್ತಿ ನೊಬೆಲ್, ಯಾಕಂದ್ರೆ ಒಬಾಮಾ ಬಂದ್ಬಿಟ್ಟಿದೆ, ನನಗೆ ಬರಬೇಕಾಗಿತ್ತು, ಅದರಿಂದ ಒಂದು 8 ದೇಶಗಳ ಯುದ್ಧವನ್ನು, 8 ಯುದ್ಧಗಳನ್ನು ತಡೆದುಬಿಟ್ಟಿದ್ದೀನಿ, ಅಷ್ಟು ಶಾಂತಿಯನ್ನು ಸ್ಥಾಪನೆ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಅದು ನಾವು ಕೊಡಬೇಕು ಅಂತ ಸಕಲ ಪ್ರಯತ್ನಗಳನ್ನು ಮಾಡಿದ್ರು ಅವರು ಎಲ್ಲ ಕಡೆಯಿಂದ ಸಹಿತ. ಆದರೆ ಅದ್ರ ನೊಬೆಲ್ ಪ್ರಶಸ್ತಿಯನ್ನು ಕೊಡಬೇಕಾದಂಥದ್ದು ತನ್ನದೇ ಅಂತ ಒಂದು ರೀತಿ ರಿವಾಜ್ ಇದೆ, ಅದನ್ನ ಯಾರು ಬೇಕಾದರೂ ಕೊಡೋಕ್ಕಾಗೋದಿಲ್ಲ. ಕೇಳಿದ ತಕ್ಷಣ ಕೇಳಿದ ತಕ್ಷಣ ಅಲ್ಲ, ಅವನು ಅಧಿಕಾರಕ್ಕೆ ಬಂದಾಗಿಂದನೂ ಪ್ರಯತ್ನ ಮಾಡಿದ್ದಾನೆ, ಆದರೆ ಆಗಿಲ್ಲ ಅದು. ಆದರೆ ಅವನ ಮೂಲಭೂತ ಉದ್ದೇಶ ಏನು ಅಂತಂದರೆ ಆಕ್ರಮಣಶೀಲತೆ, ಬೇರೆಯವರ ಮೇಲೆ ಆಕ್ರಮಣ ಮಾಡಬೇಕು. ಅದು ಮಾತಿನಿಂದ ಮಾಡ್ತಾನೆ, ಅಥವಾ ಅಧಿಕಾರವನ್ನು ಬಳಸಿನೂ ಮಾಡ್ತಾನೆ. ಸೊ ಈ ರೀತಿ ಆಗಿರೋದ್ರಿಂದ ಅದೇನೋ ಅಂತಾರಲ್ಲ, ನಿಮ್ಮ ಕರಡಿ ಕೈಯಲ್ಲಿ ಒಂದು ಅಧಿಕಾರ ಕೊಟ್ಟುಬಿಟ್ರೆ ಅದು ಏನು ಮಾಡುತ್ತೆ, ಎಲ್ಲನೂ ಈಚೆಗೆ ಹಾಕುತ್ತೆ ಅಂತ. ಸೊ ಆದ್ದರಿಂದ ವಿವೇಚನೆ ಇಲ್ಲದಂಥ ವ್ಯಕ್ತಿಗೆ ಒಂದು ಅಧಿಕಾರ, ಸೂಪರ್ ಪವರ್ ಅಧಿಕಾರ ಸಿಕ್ಬಿಟ್ಟಿದೆ. ಸೊ ಆದ್ದರಿಂದ ಯಾಕಂದರೆ ಅಮೇರಿಕಾ ಅನ್ನೋದು, ನೀವು ಯಾರೇ ಅಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದ್ರೂ ಸಹಿತ ಅದಕ್ಕೆ ಸಾಮ್ರಾಜ್ಯಶಾಹಿ ಗುಣಗಳಿದ್ದಾವೆ. ಸಾಮ್ರಾಜ್ಯಶಾಹಿ ಅಂತಂದರೆ ನಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸುವುದು, ನಮ್ಮ ಹಿತಾಸಕ್ತಿಯನ್ನು, ನಮ್ಮ ವ್ಯಾಪಾರವನ್ನು ವಿಸ್ತರಿಸುವ ಕೆಲಸವನ್ನು ಮಾಡುತ್ತೆ. ಆದ್ದರಿಂದ ಸಾಮ್ರಾಜ್ಯಶಾಹಿ ಶಕ್ತಿಯಲ್ಲಿ ಹಿಂದ್ಗಡೆ ಇರ್ತಕ್ಕಂಥವ್ರು ಮಾಡಿಲ್ಲ. ಬುಷ್ ಮಾಡಿಲ್ವಾ? ಬುಷ್ನು ಯುದ್ಧಗಳನ್ನು ಮಾಡಿದಾರಲ್ವಾ? ಇರಾಕ್ ಮೇಲೆ ಅಟ್ಯಾಕ್ಗಳನ್ನ ಯಾಕೆ ಮಾಡಿದ್ರು? ಅವಾಗ ಏನು ಮಾಡಿದ್ರು? ಇರಾಕ್ ಮೇಲೆ ಅಟ್ಯಾಕ್ ಮಾಡುವಂಥ ಅಣುಬಾಂಬ್ ಇದೆ, ಅಣುಬಾಂಬ್ ತಯಾರಿಸ್ತಾರೆ ಅಂತ ಹೇಳಿದ್ರಲ್ವಾ? ಅದೆಲ್ಲ ಸುಳ್ಳು ಸಾಬೀತಾಯಿತು. ಸೊ ಈ ರೀತಿಯಾಗಿ ಆಮೇಲೆ ಈ ಗಲ್ಫ್ ಕಂಟ್ರಿಗಳಂತ ಏನಿದ್ದಾವೆ, ಈ ಪೆಟ್ರೋಲ್ ಉತ್ಪಾದನೆಯನ್ನು ಮಾಡ್ತಾ ಇದ್ದಾವಲ್ಲ, ಅವುಗಳೆಲ್ಲದರ ಮೇಲೆಯೂ ಸಹಿತ ಕಂಟ್ರೋಲ್ನ ಹೊಂದಲೇಬೇಕು ಅನ್ನುವಂಥ ಒಂದು ಉದ್ದೇಶ ಇದೆ. ಯಾಕೆ ಅಂತಂದರೆ ಇಡೀ ಜಗತ್ತು ನಡೀತಾ ಇರೋದೇ ಪೆಟ್ರೋಲಿಯಂ ಪ್ರಾಡಕ್ಟ್ ಮೇಲೆ, ತೈಲೋತ್ಪಾದನೆ ಮೇಲೆ. ತೈಲೋತ್ಪಾದನೆ ಅನ್ನೋದು ಅಮೇರಿಕಾದಲ್ಲಿ ಕಡಿಮೆ ಇದೆ. ಸೊ ಆದ್ದರಿಂದ ಹೇಗಾದರೂ ಮಾಡಬೇಕು, ನಾವು ವಿಧಿಸಿದ ದರದಲ್ಲಿ ಹೇಳಿದಷ್ಟು ನೀವು ಸಪ್ಲೈ ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ರತಿಯೊಂದನ್ನು ಹೆದರಿಸಿಬಿಟ್ಟು ಇಟ್ಟಿದ್ದಾರೆ. ಅವ್ರು ಬೇಕು ಅಂತಂದರೆ ನೀವು ಯಾವುದೇ ದೇಶದ ಒಳಗಡೆ ನುಗ್ಗಿಬಿಟ್ಟು ಅಲ್ಲಿರ್ತಕ್ಕಂಥವ್ರು ಯಾರು ಬೇಕಾದವ್ರನ್ನೂ ಸಾಯಿಸ್ತಾರೆ ಅವರು. ಈಗಿರ್ತಕ್ಕಂಥ ಒಂದು ಇಂಡಿಪೆಂಡೆಂಟ್ ದೇಶ ಅದು, ಸಾರ್ವಭೌಮ ದೇಶ ಅದು. ಅದ್ರ ಒಳಗಡೆ ಇರ್ತಕ್ಕಂಥ ರಾಜಕೀಯ ವಿಚಾರಗಳನ್ನ ಆಮೇಲೆ ಮಾಡೋಣ. ಅಲ್ಲಿರ್ತಕ್ಕಂಥ ತಾರತಮ್ಯ ಅಲ್ಲ, ಅಲ್ಲಿರೋದು ಏನು ಅಂತಂದರೆ ಜೀವ ವಿರೋಧಿ ನಿಲುವುಗಳನ್ನು ಏನು ಪಡೆದಿದ್ದಾರೆ, ಅದು ಮಹಿಳಾ ವಿರೋಧಿ ನಿಲುವುಗಳು, ಅವುಗಳ ಬಗ್ಗೆ ಬೇರೆ ಚರ್ಚೆ ಮಾಡೋಣಂತೆ. ಆದರೆ ಅದು ಅವರ ದೇಶದ ಒಳಗಿನ ಒಂದು ಸಮಸ್ಯೆ, ಅಲ್ಲಿರ್ತಕ್ಕಂಥ ಪ್ರಜೆಗಳನ್ನು ನೋಡ್ಕೊಳ್ತಾರೆ. ನೀವು ಹೊರಗಡೆಯಿಂದ ಬಂದುಬಿಟ್ಟು ಅಯ್ಯೋ ಈ ಥರ ಆಗೋಗ್ಬಿಟ್ಟಿದೆ, ನೋ. ಮೊದಲನೇದಾಗಿ ನೀವು ಕೊಡ್ತಕ್ಕಂಥ ಕಾರಣಗಳೇ ತಪ್ಪು. ಅಣುಬಾಂಬಿಗಿನ ಸುಳ್ಳು. ಅಕಸ್ಮಾತ್ ಅಣುಬಾಂಬನ ತಯಾರು ಮಾಡ್ತಾ ಇದ್ರೆ ತಪ್ಪೇನಿದೆ, ಆದರೆ ಯಾವುದೇ ಮುಸ್ಲಿಂ ರಾಷ್ಟ್ರ ಪರಮಾಣು ಬಾಂಬನ್ನು ತಯಾರಿಸಲಿಕ್ಕೆ ಬಿಡೋದಿಲ್ಲ. ಯಾಕೆ ಅಂತಂದರೆ ಇಸ್ಲಾಮೋಫೋಬಿಯಾ ಅನ್ನೋ ಒಂದು ರೋಗ ಇದೆ. ಯಾಕಂದರೆ ಎಲ್ಲ ಜಗತ್ತಿನ ಎಲ್ಲ ಮುಸ್ಲಿಮರು ಭಯೋತ್ಪಾದಕರು ಅನ್ನುವಂಥ ಒಂದು ಮೈಂಡ್ ಸೆಟ್ಟು ಇವು ಮುಸ್ಲಿಮೇತರರಿಗೆ ಇದೆ, ಆಳುವ ವರ್ಗದವರಿಗೆ. ಸೊ ಆದ್ದರಿಂದ ಪಾಕಿಸ್ತಾನವೊಂದನ್ನು ಹೊರತುಪಡಿಸಿ ಇವತ್ತಿನವರೆಗೂ ಯಾವುದೇ ಮುಸ್ಲಿಂ ಕಂಟ್ರಿಯೂ ಸಹಿತ ಪರಮಾಣು ಬಾಂಬನ್ನು ಮಾಡಿಲ್ಲ. ಬಟ್ ಈ ಪರಮಾಣು ಬಾಂಬ್ ಮಾಡೋದನ್ನು ಇದು ನಿಯಂತ್ರಣ ಮಾಡೋಕ್ಕೆ, ಅಥವಾ ಈ ವಿಶ್ವಸಂಸ್ಥೆ ಅಂತ ಇರುವಂಥದ್ದೇ ಯಾರು ಬೇಕಾದ್ರ ಮೇಲೆ ಹಿಡಿತ ಸಾಧಿಸಬಾರ್ದು, ಯುದ್ಧ ಸಾರಬಾರ್ದು ಅಂತಂದು ಕಂಟ್ರೋಲ್ ಮಾಡೋಕ್ಕೆ
ಎಲ್ಲ ದೇಶದ ಪ್ರತಿನಿಧಿ ಸೇರ್ಕೊಂಡು ಮಾಡಿರುವಂಥದ್ದು. ಈ ವಿಶ್ವಸಂಸ್ಥೆ ಏನು ಮಾಡ್ತಿದೆ ಈಗ ಅಂತ, ಅಥವಾ ಈ ಅಮೆರಿಕ ಏನು ಹೇಳ್ತಿದೆಯೋ ಅದನ್ನು ವಿಶ್ವಸಂಸ್ಥೆ ಹೇಳಬೇಕಾಗಿತ್ತು, ಅಮೆರಿಕ ಯಾಕೆ ಹೇಳುತ್ತೆ? ವಿಶ್ವಸಂಸ್ಥೆಗೆ ಹೆಚ್ಚು ಹೆಚ್ಚು ಫಂಡಿಂಗ್ ಮಾಡೋದೇ ಅಮೆರಿಕ. ಅದು ಕೈ ಅರ್ಥ ಆಯ್ತಾ? ಈಗ ನಮ್ಮ ಭಾರತದಲ್ಲಿ ಏನು CBI ಇಡಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಒಂದು ಸಾಕಿದ ಈಗ ವಿಶ್ವಸಂಸ್ಥೆಯಿಂದ ನಾನು ಹೊರಗಡೆ ಬರ್ತೀನಿ ಅಂತಾನೆ, ಫಂಡಿಂಗ್ ಮಾಡೋದಿಲ್ಲ, ವಿಶ್ವಸಂಸ್ಥೆ ದುರ್ಬಲ ಆಗೋಗ್ಬಿಡುತ್ತೆ. ಸೊ ಆದ್ದರಿಂದ ವಿಶ್ವಸಂಸ್ಥೆ ಅನ್ನೋದು ಅದು ಸಹಿತ ಒಂದು ರೀತಿಯಾದಂಥ ಆಯ್ ವಾಷಿಂಗ್ ಅಷ್ಟೇ. ಅಮೆರಿಕ ಸಾಕಿದ ಗಿನಿ ನಾವು ಅನ್ಕೊಂಡಂಗೆ ಮಾಡಿದ್ದೀನಿ, ನಾನು ಏನೇನು ಹೇಳ್ತೀನಿ ಅದನ್ನು ಮಾಡಬೇಕು ಅಂತ. ಓಕೆ, ವಿರೋಧಿಸಿದರೆ ನಿಮ್ಮಲ್ಲಿ ಇರೋಲ್ಲಪ್ಪ, ನಾನು ವಿಶ್ವಸಂಸ್ಥೆ ಒಳಗಡೆ ಇರೋದಿಲ್ಲ, ನಾನು ಬೇರೆ ಕಡೆ ನಾನು ಹೊರಗಡೆ ಬಂದುಬಿಡ್ತೀನಿ ಅಂತ ಹೇಳ್ತಾನೆ ಟ್ರಂಪ್ನಂಥವ್ರು. ಸೊ ಆದ್ದರಿಂದ ವಿಶ್ವಸಂಸ್ಥೆಯಿಂದ ಎಲ್ಲ ಆಗೋಗ್ಬಿಡುತ್ತೆ ಅಂತಂದಿದ್ರೆ ಇಷ್ಟೊಂದು ಯುದ್ಧಗಳೇ ಆಗ್ತಿರಲಿಲ್ಲ. ಎಷ್ಟೊಂದು ಯುದ್ಧಗಳಾಗಿದ್ದಾವಲ್ವಾ, ರಷ್ಯಾ ಉಕ್ರೇನ್ ಯುದ್ಧಗಳು 3 ವರ್ಷಗಳಿಂದ ನಡೀತಾ ಇದೆ ಅಲ್ವಾ, ಅದೆಲ್ಲ ಆಗೋ ಅಗತ್ಯನೇ ಇರಲಿಲ್ಲ. ವಿಶ್ವಸಂಸ್ಥೆ ಹೇಳಿದ್ದು ನೀವು ಎಲ್ಲ ಕೇಳಿದರೆ ಬೇಕಾಗಿರಲಿಲ್ಲ. ಇವರೇ ಮಾಡ್ಕೊಂಡು ಒಂದು ನ್ಯಾಟೋ ಅಂತ ಮಾಡಿದ್ದಾರೆ. ನ್ಯಾಟೋ ಅಂತಂದ್ರೆ ಕೆಲವು ದೇಶಗಳು ಎಲ್ಲ ಸೇರಿದ್ದಾವೆ. ಸೇರಿಬಿಟ್ಟು ನೋಡಪ್ಪ ನ್ಯಾಟೋ ನಾವೆಲ್ಲ ಸೇರೋಣ, ನಾವೆಲ್ಲ ಬೇರೆದವ್ರ ಯಾರಾದ್ರು ನಮ್ಮ ಮೇಲೆ ಒಂದು ದೇಶದ ಮೇಲೆ ಯುದ್ಧ ಮಾಡಿದರೆ ನಾವೆಲ್ಲ ಹೋಗ್ಬಿಟ್ಟು ಆಕ್ರಮಿಸ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಈ ನ್ಯಾಟೋಯಿಂದಾಗಿಯೇ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಶುರುವಾಗಿತ್ತು. ಯಾಕೆ ಉಕ್ರೇನು ನ್ಯಾಟೋಗೆ ಸೇರಬೇಕು ಅಂತ ಪ್ರಯತ್ನ ಮಾಡ್ತು. ನ್ಯಾಟೋಗೆ ಸೇರಿದರೆ ಇವರೆಲ್ಲ ಸೇರಿ ನಮ್ಮ ದೇಶಕ್ಕೆ ಥ್ರೆಟ್ಟು ಅಂತ ಹೇಳ್ಬಿಟ್ಟು ರಷ್ಯಾ ಅದನ್ನು ವಿರೋಧಿಸ್ತು. ಸೊ ಇದರಿಂದಾಗಿ ಅಲ್ಲಿ ಯುದ್ಧ ಶುರು ಆಯಿತು. ಉಕ್ರೇನ್ ಒಳಗಡೆ ಬರಬಾರ್ದು ಅಂತ. ಉಕ್ರೇನು ನ್ಯಾಟೋ ಸಂಸ್ಥೆಗೆ ಸೇರಬಾರ್ದು, ಒಳಗಡೆ ಬರಬಾರ್ದು. ನ್ಯಾಟೋ ಸೇರಿದರೆ ಆಯ್ತಾ ಏನಾಗುತ್ತೆ, ಇವರು ಎಲ್ಲರೂ ಸೇರಿಬಿಟ್ಟು ರಷ್ಯಾದ ಮೇಲೆ ಆಕ್ರಮಣ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಅದನ್ನೇ ನೆಪದಲ್ಲಿ. ಆದ್ದರಿಂದ ಇವಾಗ ಇರಾನ್ ಯುದ್ಧ ನಡೀತಾ ಇದೆ. ಅದು ಕಾರಣ ಏನು? ಅವ್ರು ಹೇಳ್ತಾ ಇರೋ ಕಾರಣ ಅದು ಬಿಡಿ, ಅದನ್ನು ಇರಾಕ್ನಲ್ಲಿ ಸುದ್ದಾಮ್ ಹುಸೇನ್ ಮೇಲೂ ಅದೇ ಕಾರಣ ಹೇಳಿದರು, ಅದು ಸುಳ್ಳು ಅಂತ ಗೊತ್ತಾಯಿತು. ಇವಾಗ ಅದೇ ಕಾರಣ ಹೇಳ್ತಾ ಇದ್ದಾರೆ. ಅಲ್ಲಿ ಇಡೀ ಜಗತ್ತಿನ 20% ತೈಲೋತ್ಪಾದನೆ ಆಗುತ್ತೆ. ಹೌದು, ಎಲ್ಲಿ? ಇರಾನ್ನಲ್ಲಿ. ಅದರ ಮೇಲೆ ಹಿಡಿತ ಸಾಧಿಸಬೇಕಾಗಿದೆ. ಎರಡನೇದ್ದು, ಅಲ್ಲಿ ಅರ್ಬುಜಾ ಅಂತ ಒಂದು ಜಲಸಂಧಿ ಇದೆ. ಬೇರೆ ದೇಶಕ್ಕೆಲ್ಲ ನಾವು ಟ್ರಾನ್ಸ್ಪೋರ್ಟ್ ಹೋಗಬೇಕು ಅಂದರೆ ಅದ್ರ ಮೂಲಕ ಹೋಗಬೇಕು. ಅದು ಇರಾನ್ ಕಂಟ್ರೋಲಲ್ಲಿದೆ, ಅದು ಕಂಟ್ರೋಲ್ ಇರಬಾರ್ದು. ಮೂರನೇದು ಯುರೇನಿಯಮ್. ಅಲ್ಲಿ ಯುರೇನಿಯಂ ಉತ್ಪಾದನೆ ಆಗ್ತಾ ಇದೆ, ಅವರು ಯುರೇನಿಯಂ ಉತ್ಪಾದನೆ ಮಾಡಿಕೊಡು. ಯುರೇನಿಯಂ ಏನಕ್ಕೆ ಬಳಸ್ತಾರೆ ಅಂತಂದರೆ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಬಳಸ್ತಾರೆ ಯುರೇನಿಯಂ ಸ್ಥಾವರಗಳನ್ನು. ಅದು ಪರಮಾಣು ಮಾಡ್ಬೋದು. ಆದರೆ ನಮ್ಮ ದೇಶದಲ್ಲಿ ವಿದ್ಯುತ್ ಕೊರತೆ ಇದೆ, ಅದನ್ನು ನಾವು ತುಂಬ ಕಡಿಮೆ ಬೆಲೆಯಲ್ಲಿ ಉತ್ಪಾದನೆ ಮಾಡಿ ಜನರಿಗೆ ತಲುಪಿಸಬೇಕಾಗಿದೆ. ಅದಕ್ಕೆ ಯುರೇನಿಯಂ ಬೇಕಾಗಿದೆ. ಅದನ್ನು ಉತ್ಪಾದನೆ ಮಾಡಿದರೆ ಇವ್ರು ಹೇಳ್ತಾ ಇದ್ದಾರೆ, ಓ ನೋ 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 ನೀನು ಪರಮಾಣುನೇ ಮಾಡ್ತಾ ಇದೀಯ ಬಾಂಬು. ಈ ರೀತಿಯಾದಂಥದ್ದು ಯಾಕ್ರಿ? ಪರಮಾಣು ಬಾಂಬು ನೀವೆಲ್ಲ ಇಟ್ಕೊಂಡು ಕೂತ್ಕೊಂಡಿದ್ದೀರಲ್ವಾ? ಪಾಕಿಸ್ತಾನದಂಥ ಒಂದು ಭಯೋತ್ಪಾದಕ ಕಂಟ್ರಿ ಸಹಿತ ಇಟ್ಕೊಂಡಿದೆಯಲ್ವಾ? ಹಾಗಾದ್ರೆ ಇವ್ರು ಯಾಕೆ ಮಾಡಬಾರ್ದು? ಯಾವುದು ಭಯೋತ್ಪಾದಕ ರಾಷ್ಟ್ರ ಆರೋಪಗಳನ್ನು ಮಾಡುವುದು, ಆ ನಂತರ ಅದರ ಮೇಲೆ ಆಕ್ರಮಿಸುವುದು, ಇದನ್ನು ಅಮೇರಿಕ ಮೊದಲಿಂದ ಮಾಡ್ಕೊಂಡು ಬಂದಿದೆ. ಆದರೆ ಈ ಯುದ್ಧಗಳ ಮಧ್ಯದಲ್ಲಿ ನಮ್ಮದು ಭಾರತ ಅನ್ನೋದು ಮೊದಲಿನಿಂದಲೂ ನೆಹರು ಕಾಲದಿಂದಲೂ ಅಲಿಪ್ತ ದೇಶ. ಅಂದರೆ ಯಾವ ಯುದ್ಧಕ್ಕೂ ಹೋಗಲ್ಲ ಇದು. ಆಮೇಲೆ ಅದೊಂದು ಶಪಥನ ಮಾಡಿದೆ, ಅಗ್ರಿಮೆಂಟ್ ಏನು ಮಾಡಿದುಕೊಂಡಿದೆ ಅಂತಂದರೆ, ನಾನು ಮೊದಲನೇದಾಗಿ ಯಾರ ಮೇಲೂ ಪರಮಾಣು ಬಾಂಬನ್ನು ಹಾಕೋದಿಲ್ಲ. ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ನಾವು ನಮ್ಮ ಆತ್ಮರಕ್ಷಣೆಗಾಗಿ ಸ್ವರಕ್ಷಣೆಗಾಗಿ ನಾವು ಹಾಕ್ತೀವಿ ಅಂತ ಈಗಾಗಲೇ ಕನ್ಫರ್ಮ್ಡ್. ಸೊ ಇದೊಂದು ಅಲಿಪ್ತ ರಾಷ್ಟ್ರ ಆದಾಗ ಯಾವುದೇ ಒಂದು ದೇಶ, ಎರಡು ದೇಶದಲ್ಲಿ ಯುದ್ಧ ನಡೆದ್ರೆ ಯಾವುದ್ರ ಪರವಾಗಿ ಹೋಗಬಾರ್ದು. ಆದರೆ ಇವಾಗ ಏನಾಗಿದೆ, ಇವಾಗ ಇರ್ತಕ್ಕಂಥ ಸರ್ಕಾರ, ಕೇಂದ್ರ ಸರ್ಕಾರ, ಮೋದಿ ನೇತೃತ್ವದ ಸರ್ಕಾರ, ಅದು ಸ್ಪೆಷಲ್ ಮೋದಿಜಿನೇ ಏನು ಮಾಡ್ತಾ ಇದೆ ಅಂದರೆ ಅಮೇರಿಕದ ಕೈಗೊಂಬೆ ಆಗೋಗ್ಬಿಟ್ಟಿದೆ. ಅಮೇರಿಕದಲ್ಲಿ ಏನು ಟ್ರಂಪ್ ಹೇಳ್ತಾನೋ ಅದಕ್ಕೆ ತಲೆ ಅಲ್ಲಾಡ್ಸ್ತಕ್ಕಂಥ ಕೆಲಸ ಮಾಡ್ತದೆ. ಕೊಮ್ಮೆನೆ ಸತ್ಬಿಟ್ಟು 5 ದಿನ 6 ದಿನ ಆದರೆ ಇವತ್ತಿನವರೆಗೂ ಒಂದು ಸಣ್ಣದಾದಂಥ ಶೋಕಾಚರಣೆಯನ್ನು ಮಾಡಿಲ್ಲ ಇವರು. ಸಂತಾಪ ನಿನ್ನೆ ಅದು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದ ಎಲ್ಲ ಕಡೆ ಬೈದರು. ಆ ಸಂದರ್ಭದಲ್ಲಿ ಅದು ಇವರು ಹೋಗಿ ಮಾಡಲಿಲ್ಲ, ತಮ್ಮ ವಿದೇಶಾಂಗ ಕಾರ್ಯದರ್ಶಿನ ಕರೆಸಿದರು ಇರಾನ್ ಆಫೀಸ್ಗೆ, ಎಲ್ಲಿ ದೆಹಲಿಯಲ್ಲಿ ಇರ್ತಕ್ಕಂಥದ್ದು. ಅಂದರೆ ಇದರ ಅರ್ಥ ಏನು? ಅಮೇರಿಕಕ್ಕೆ ಸಿಟ್ಟು ಬರ್ತಕ್ಕಂಥ ಯಾವ ಕೆಲಸವನ್ನು ನಾವು ಮಾಡಬಾರದು ಅನ್ನೋ ಅಲ್ಲರಿ. ಇದು ನ್ಯಾಯನ? ಅಮೇರಿಕದಿಂದ ಬಂದಿರತಕ್ಕಂಥ ಎಲ್ಲ ವಸ್ತುಗಳಿಗೂ ನಾವು 18% ಟ್ಯಾಕ್ಸ್ ಕಟ್ಟಲೇಬೇಕು, ಆಯಿತಾ? ಭಾರತದಿಂದ ಬರೋದು ಯಾವುದಕ್ಕೂ ಟ್ಯಾಕ್ಸ್ ಇಲ್ಲ, ಫ್ರೀ. ಇದು ಯಾವ ನ್ಯಾಯ? ಈ ರೀತಿಯಾದಂಥ ಅತ್ಯಂತ ಜನವಿರೋಧಿಯಾಗಿರ್ತಕ್ಕಂಥ, ದೇಶ ವಿರೋಧಿಯಾಗಿರ್ತಕ್ಕಂಥ ನೀತಿ ನಿಲುವುಗಳನ್ನು ವಿರೋಧಿಸುವ ಬದಲು ಬಾಯಿ ಮುಚ್ಚಿಕೊಂಡು ಅವುಗಳನ್ನ ಇಂಪ್ಲಿಮೆಂಟ್ ಮಾಡೋ ಕೆಲಸವನ್ನು ಮಾಡಿದಾಗ ಇದು ಜನವಿರೋಧಿ, ದೇಶದ್ರೋಹಿ ಕೆಲಸ ಅಲ್ಲವಾ ಇದು? ಆದ್ದರಿಂದ
ಈಗ ಏನಾಗ್ಬಿಟ್ಟಿದೆ ನನಗನ್ಸುತ್ತೆ, ಅವರೊಂದು ದೊಡ್ಡ ಸಾಮ್ರಾಜ್ಯದ ಚಕ್ರಾಧಿಪತಿ ಆಗೋಗ್ಬಿಟ್ಟಿದ್ದಾನೆ ಯಾರು, ಟ್ರಂಪ್. ಇವರು ಸಾಮಂತರಾಜ್ ಇರ್ತಾರ, ನಮ್ಮ ಮೋದಿ ಅಂತ ಸರ್ಕಾರ ಭಾರತನ ಸಾಮಂತರಾಜ್ ಇರ್ತಾರ. ಅವರು ಟ್ಯಾಕ್ಸ್ ಹೇಳಿದ್ರೆ ಕೊಡಬೇಕು ನೀವು. ಈ ರೀತಿಯಾದಂಥ ದೈನೇಸಿ ಸ್ಥಿತಿಗೆ ಭಾರತ ಇವತ್ತಿನವರೆಗೂ ಯಾವತ್ತೂ ಬಂದಿರಲಿಲ್ಲ. ಇಂದಿರಾ ಗಾಂಧಿ ಇದ್ದಾಗ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿದಾಗ ನಿಲ್ಲಿಸಬೇಕು, ಇಲ್ಲಾಂದ್ರೆ ನಾನು ಬಿಡೋದಿಲ್ಲ, ನಿಮ್ಮ ಮೇಲೆ ಯುದ್ಧ ಮಾಡ್ತೀನಿ ಅಂತ ಅಮೇರಿಕ ಹೇಳ್ತು. ಆವಾಗ ಏನು ಹೇಳಿದರು, ನಮ್ಮ ದೇಶದಲ್ಲಿ ನಡೀತಕ್ಕಂಥ ಯುದ್ಧ, ನಾವು ಮಾಡ್ತಕ್ಕಂಥ ಯುದ್ಧಕ್ಕೂ ನಿಮಗೂ ಸಂಬಂಧ ಇಲ್ಲ. ಇಂದಿರಾ ಗಾಂಧಿ ನೋಡ್ಕೊಂಡು ಕೂತ್ಕೋಬೇಕು ನೀವು ಅಷ್ಟೇ. ಇದು ನಮ್ಮ ಸಾರ್ವಭೌಮ ದೇಶ, ಏನು ಮಾಡಬೇಕು ನಾವು ನಿರ್ಧಾರ ಮಾಡ್ತೀವಿ, ನೀನು ಅಲ್ಲ ಅಂತ ಇಂದಿರಾ ಗಾಂಧಿ. ಅದಕ್ಕೆ ಉಕ್ಕಿನ ಮಹಿಳೆ ಅಂತ ಹೇಳೋದು ಇಂದಿರಾ ಗಾಂಧಿಗೆ. ಪಾಕಿಸ್ತಾನಕ್ಕೆ ನುಗ್ಗಿದ್ದು, ಆ ಪಾಕಿಸ್ತಾನವನ್ನು ಇಬ್ಬಾಗ ಮಾಡಿ ಒಂದು ಬಾಂಗ್ಲಾ ಮತ್ತು ಪಾಕಿಸ್ತಾನ ಮಾಡಿದಂಥ ಧೀರ ಮಹಿಳೆ ಯಾರಾದರೂ ಇದ್ದರೆ ಅದು ಇಂದಿರಾ ಗಾಂಧಿ. ಅದು ಇವ್ರು ಏನು ಮಾಡ್ತಾ ಇದ್ದಾರೆ ಇವಾಗ, ಎಲ್ಲೇ ಹೋಗೋದು ಒಂದು ಬಾಂಬ್ ಹಾಕೋದು ಆಯಿತಾ, ಆಮೇಲೆ ಅದಕ್ಕೊಂದು ಭಾವನಾತ್ಮಕ ಹೆಸರಿಡೋದು, ಇವುಗಳನ್ನು ಮಾಡ್ತಾ ಹೋಗ್ತಾ ಇದ್ದೀರಾ. ಸಿಂಧೂರ ಅದು ಯಾವುದೋ ಒಂದು ಹೆಸರಿಡೋದು, ಈ ಥರ ಒಂದಿಷ್ಟು ಕೆಲಸಗಳನ್ನು ಮಾಡಬೇಡಿ ನೀವು. ಅಲ್ಲಿ ಏರ್ ಸ್ಟ್ರೈಕು ಮತ್ತೊಂದು ಮಗದೊಂದು ಆಯ್ತಪ್ಪ, ನಿಮಗೆ ಯುದ್ಧ ಮಾಡಲಿಕ್ಕೂ ಇಲ್ಲ. ಯುದ್ಧ ಶುರು ಆಯಿತು ಅನ್ನೋದಾದರೆ ಟ್ರಂಪ್ ಹೇಳ್ತಾನೆ ಶಡಪ್ ಅಂತ, ನಾವು ಇಲ್ಲಿಂದ ಹೋಗ್ಬಿಡುತ್ತೆ. ಇವ್ರು ಹೇಳ್ತಾರೆ ಯುದ್ಧವನ್ನು ನಾವು, ಅವನು 52 ಸರ್ತಿ ಹೇಳಿದ್ದಾನೆ ಯುದ್ಧ ನಾನು ನಿಲ್ಲಿಸಿದ್ದೀನಿ ಪಾಕಿಸ್ತಾನ ಮತ್ತು ಭಾರತದ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಸೊ ಇವುಗಳ ಮೂಲಕವೇ ಈಗ ನಡೀತಕ್ಕಂಥ ಯುದ್ಧ ಇದಲ್ಲ. ಯುದ್ಧ ಅಂದರೆ ಸರ್ವನಾಶ. ಇಲ್ಲಿವರೆಗೂ ಅಮೇರಿಕ ಅನ್ನೋಕತ್ತಕ್ಕಂಥ ಬೆಡಂಭೂತ ಯಾವ್ಯಾವ ರಾಷ್ಟ್ರದಲ್ಲಿ ಯುದ್ಧ ಮಾಡಿದೆಯೋ, ಕಾಲಿಟ್ಟಿದೆಯೋ, ಅಲ್ಲಿ ಎಲ್ಲ ಕಡೆಗೂ ಸರ್ವನಾಶ ಆಗಿದೆ. ಈ ಅಮೇರಿಕದ ಯುದ್ಧ ತಂತ್ರ ಹೆಂಗಿರುತ್ತೆ ಅಂದರೆ, ನಾವು ಮ್ಯಾಪಲ್ಲಿ ಯಾರಾದರೂ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಮೇರಿಕ ಎಲ್ಲೋ ದೂರ ಇದೆ. ಇರಾನ್ ಸುತ್ತಮುತ್ತ ರಾಜ್ಯಗಳಲ್ಲೆಲ್ಲ ಒಂದು ತನ್ನ ಸೈನಿಕರನ್ನು, ಅಣುಬಾಂಬ್ಗಳನ್ನು, ಇವುಗಳನ್ನೆಲ್ಲ ಕ್ರೋಢೀಕರಣ ಮಾಡಿಟ್ಟು ಇವ್ರ ಮಧ್ಯೆ ಇರಾನ್ ಸುತ್ತಮುತ್ತ ಇರೋದೆಲ್ಲ ಮುಸ್ಲಿಂ ರಾಷ್ಟ್ರಗಳೇ. ಮುಸ್ಲಿಂ ರಾಷ್ಟ್ರಗಳಿಂದನೇ ಮುಸ್ಲಿಂ ರಾಷ್ಟ್ರ ಇರಾನ್ ಒಂಟಿ ಮಾಡಿ ಅದ್ರ ಸುತ್ತ ನಿಲ್ಲಿಸಿ ಬಾಂಬ್ ಮಳೆಗರಿಯೋದು. ಅಲ್ಲಿ ಒಂದು ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮಾಡ್ತಾ ಇದ್ದಾನೆ ಅವನು. ಅದೇ ಸಿಯಾ ಮತ್ತು ಅಲ್ಲಿ ಇರ್ತಕ್ಕಂಥ ಮುಸ್ಲಿಮಲ್ಲಿ ಇರ್ತಕ್ಕಂಥ 2 ಪ್ರಭೇದಗಳಿದಾವಲ್ಲ, ಸುನ್ನಿ ಮತ್ತು ಶಿಯಾ ಅಂತ, ಅವುಗಳನ್ನು ಡಿವೈಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದ್ದರಿಂದ ಅಲ್ಲಿರ್ತಕ್ಕಂಥದ್ರಲ್ಲಿ ಶಿಯಾ ಪ್ರಾಬಲ್ಯ ಇರ್ತಕ್ಕಂಥದ್ದು ಇರಾನ್, ಅಕ್ಕಪಕ್ಕ ಇರೋಲ್ಲ ಸುನ್ನಿ ಪ್ರಾಬಲ್ಯ ಇರ್ತಕ್ಕಂಥದ್ದು. ಸೊ ಇವುಗಳನ್ನು ಕ್ಯಾಶ್ ಮಾಡಿಕೊಂಡು ಇವು ಜನರನ್ನು ಬಡಿದೆಬ್ಬಿಸಿ ಇವ್ರು ಏನು ಮಾಡ್ತಾ ಇದ್ದಾರೆ, ತಮ್ಮ ಸ್ವಾರ್ಥವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಆಗ್ತಕ್ಕಂಥದ್ದು ಏನು ಅಂತಂದರೆ, ಯಾರು ಯುದ್ಧವನ್ನು ಅದರಲ್ಲಿ ಇಸ್ರೇಲ್ ಅನ್ನುವಂಥ ಒಂದು ದೇಶ ಇದೆ, ಯಹೂದಿಗಳ ರಾಷ್ಟ್ರ ಅಂತ ಅಲ್ಲ, ದೇಶನೇ ಅಲ್ಲ ಅದು. ಅದು ಆಕ್ರಮಣಕೋರರವರು. ಎಲ್ಲಿಂದ ಬೇರೆ ಬೇರೆ ಕಡೆಯಿಂದ ಬಂದು, ಯಾಕಂದರೆ ಹಿಟ್ಲರ್ ಕಾಲದಲ್ಲಿ ಯಹೂದಿಗಳು ಇಡೀ ಜಗತ್ತಿನಾದ್ಯಂತ ಎಲ್ಲ ಕಡೆಗೂ ಓಡೋಗ್ಬಿಟ್ಟಿದ್ರು. ಅವನ ಕೈಲಿ ಸಿಕ್ಕು ಸಾಯ್ದೇ ಇರ್ತಕ್ಕಂಥವ್ರು. ಅಟ್ಲೀಸ್ಟ್ ಆ ಯಹೂದಿಗಳಿಗೆ ಇಂಥ ಚಿತ್ರಹಿಂಸೆಯನ್ನು ನಾವು ಅನುಭವಿಸಿದೀವಲ್ಲ, ಆದ್ದರಿಂದ ನಾವು ಮತ್ತವ್ರ ಮೇಲೆ ಚಿತ್ರಹಿಂಸೆ ಮಾಡಬಾರ್ದು ಅನ್ನೋಂಥ ಒಂದು ಗುಣ ಬರಬೇಕಾಗಿತ್ತಲ್ವಾ, ಅದು ಇಲ್ಲ ಅವ್ರಿಗೆ. ಅಂದರೆ ಹಿಂಸೆ ಅನ್ನೋದನ್ನು ಅವರು ಅರ್ಗಿಸ್ಕೊಂಡ್ಬಿಟ್ಟಿದ್ದಾರೆ, DNA ದಲ್ಲಿ ಬಂದ್ಬಿಟ್ಟಿದೆ ಅವರಿಗೆ. ಅದು ಏನಾಗ್ಬಿಟ್ಟಿದೆ ಇವಾಗ, ಆ ಗಾಜಾ ಅನ್ನೋತಕ್ಕಂಥ ಪ್ಯಾಲೆಸ್ತೈನ್ ದೇಶವನ್ನು ಸರ್ವನಾಶ ಮಾಡಿ 60,000 ಜನರನ್ನ ಕೊಂದು 20,000 ಮಕ್ಕಳನ್ನು ಕೊಂದಿದ್ದಾರೆ ಅಲ್ಲಿ ಗಾಜಾದಲ್ಲಿ. ಎಲ್ಲ ಮನೆಗಳನ್ನು, ಸಿಟಿಗಳನ್ನು ಸರ್ವನಾಶ ಮಾಡಿ ಹಾಕಿದ್ದಾರೆ. ಮನುಷ್ಯರು ಮಾಡೋ ಕೆಲಸ ಅಲ್ವೇ ಅಲ್ಲ ಇದು. ಒಂದು ಮನೆ ಕಟ್ಟೋದಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ ಅನ್ನೋದು ನಮಗೆ ಗೊತ್ತು. ಇನ್ನೊಂದು ಸಿಟಿಯನ್ನು ಕಟ್ಟಬೇಕಾದಾಗ ಎಷ್ಟು ಶ್ರಮ ಕಟ್ಟಿ ಮಾಡಿರ್ತಾರೆ. ಅದನ್ನು ಸರ್ವನಾಶ, ಒಂದೊಂದು ಬಾಂಬ್ ಹಾಕ್ಬಿಟ್ಟು ಸರ್ವನಾಶ ಮಾಡ್ತೀವಿ. ಚಿಕ್ಕ ಚಿಕ್ಕ ಮಕ್ಕಳನ್ನ ಸಾಯಿಸ್ತೀವಿ, ಮಹಿಳೆಯರನ್ನು ಎಲ್ಲರನ್ನೂ ಸಹಿತ ಧ್ವಂಸ ಮಾಡ್ತೀವಿ. ಈ ರೀತಿ ಮಾಡೋದಿದ್ರೆ ಅದು ಮನುಷ್ಯತ್ವ ಅಂತಾರನ್ರಿ, ಮನುಕುಲ ವಿರೋಧದ ಕೆಲಸ ಅಲ್ವಾ ಅದು? ಅದನ್ನು ಮಾಡೋದಕ್ಕೆ ಕಾರಣ ಏನೋ, ಆ ಬೆಂಜಮಿನ್ ಅಂತಕ್ಕಂಥ ಒಬ್ಬ ರಾಕ್ಷಸ, ಇಸ್ರೇಲ್ ಪ್ರಧಾನಿ, ಅವನಿಗೆ ಈ ಒಬ್ಬ ಮಹಾರಾಕ್ಷಸ ಯಾರು ಟ್ರಂಪ್ ಅವರು ಬೆಂಬಲ ಮಾಡಿದ. ಕಳಸಾರ್ತಿನೇ ಆಗಿತ್ತಿದ್ದು, ಕಳಸಾರ್ತಿನೇ ಇಸ್ರೇಲ್ ಮೇಲೆ, ಇಸ್ರೇಲ್ ಕೆಣಕ್ತು ಇರಾನ್ ವಾಪಸ್ ಕೊಡ್ತು. ಅವಾಗ ಇದೇ ಟ್ರಂಪ್ ಓಡೋಗ್ಬಿಟ್ಟ. ಯಾಕಂದರೆ ಅಲ್ಲಿ ತಯಾರಿ ಇರಲಿಲ್ಲ, ಇಸ್ರೇಲ್ನ ತಯಾರಿ ಇರಲಿಲ್ಲ, ತಯಾರಿಗೆ ಸಮಯ ಬೇಕಾಗಿತ್ತು. ಅದಕ್ಕೆ ಟ್ರಂಪ್ ಏನು ಮಾಡಿದ್ರೆ, ನೀವು ಸುಮ್ಮನಿರಿ ಅಂತಂದ್ರು. ಇವಾಗ ಸಾಕಷ್ಟು ತಯಾರಿ ಎರಡೂ ದೇಶಕ್ಕೆ ಸಿಕ್ಕಿದೆ. ಇರಾನ್ ಏನು ಕಡಿಮೆ ಇಲ್ಲ ನಾವು ಅನ್ಕೊಂಡಂಗೆ. ಯಾಕಂದರೆ ಇಲ್ಲಿವರೆಗೂ ನಾವು ಯಾವ ಸುದ್ದಿಯನ್ನು ಕೇಳ್ತೀವಲ್ವಾ ನಮ್ಮ ಮಾಧ್ಯಮಗಳಲ್ಲಿ, ಆ ಮಾಧ್ಯಮಗಳೆಲ್ಲವೂ ಸಹಿತ ಇರಾನ್ ವಿರೋಧಿ ಯಾವಾಗಲೂ ಅಮೇರಿಕ ಪರವಾಗಿದ್ದಾವೆ. ಆಯ್ತಾ, ಅವ್ರ ಹಿತಾಸಕ್ತಿಯನ್ನು ಕಾಪಾಡ್ತವೆ. ಗೋಧಿ ಮೀಡಿಯಾಗಳು ಯಾವತ್ತೂ ಸಹಿತ ಕೇಂದ್ರ ಸರ್ಕಾರ ಹಿತಾಸಕ್ತಿಯನ್ನು ಕಾಪಾಡ್ತವೆ.
ಇಂಥ ಸಂದರ್ಭದಲ್ಲಿ ನಮಗೆ ಸೋಷಿಯಲ್ ಮೀಡಿಯಾಗಳಿಂದ ಕೆಲವೊಂದು ಸತ್ಯಗಳು ಗೊತ್ತಾಗ್ತಾ ಹೋಗ್ತವೆ. ಹೌದು. ಆಯಿತಾ? ಆದ್ದರಿಂದ ಇರಾನಿಗೂ ಸಹಿತ ಏನಾಯಿತು, ಗೊತ್ತಿತ್ತು ಇವರು ಯುದ್ಧ ಮಾಡ್ತಾರೆ ಅಂತ ಗೊತ್ತಿತ್ತು, ಅವರು ತಯಾರಿ ಮಾಡ್ಕೊಂಡಿದ್ದಾರೆ, ಯಾವ ಭೂಗತವಾಗಿ ಇರಬೇಕು, ಏನು ಮಾಡಬೇಕು ತಯಾರಿ ಮಾಡಿದ್ದಾರೆ. ಆದರೆ ಅವರು ಒಂದೇ ಒಂದು ಚಿಕ್ಕದಾಗಿ ಅಮರಿದ್ರು, ಏನು ಅಂತಂದರೆ ಅವರ ಅಧ್ಯಕ್ಷನನ್ನು ಕಾಪಾಡ್ಕೊಳ್ಳಿಲ್ಲ. ಹೌದು, ಕಾಪಾಡ್ಕೊಳ್ಬಹುದಾಗಿತ್ತು, ಆದರೆ ಕಾಪಾಡ್ಕೊಳ್ಳಿಲ್ಲ, ಒಂದು ಸ್ವಲ್ಪ ನಜರ್ ಅಂದಾಜು ಮಾಡಿದರು. ಸೊ ಆದ್ದರಿಂದ ಆಯ್ತು ಬಿಡಿ, ಅವ್ರಿಗೆ ವಯಸ್ಸಾಗಿತ್ತು, ಹೊರಟರು, ಇನ್ನೊಂದು ನಾಯಕತ್ವ ಬರುತ್ತೆ. ಆದರೆ ನಿನ್ನೆ ಹೇಳಿಕೆ ಕೊಡ್ತಾನೆ ಟ್ರಂಪು, ಇನ್ನೊಬ್ರು ಬಂದ್ರು ಹೊಡೆಯೋದಲ್ಲ, ನಾನು ಹೇಳಿದವರೇ ನನ್ನ ಪರ್ಮಿಷನ್ ತಗೊಂಡು ನನ್ನ ಅನುಮತಿಯನ್ನು ಪಡೆದೇ ನೀವು ಅಲ್ಲಿ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು, ನಾನು ವಿರೋಧಿಸಿದ್ರೆ ಮಾಡೋಂಗಿಲ್ಲ. ಹಾಗಾದ್ರೆ ನೀನೇನ ಬೇರೆ ದೇಶ, ಅದು ಬೇರೆ ದೇಶ, ಆ ದೇಶದ ಇದನ್ನ ಏನನ್ನ ನೀತಿ ನಿಯಮವನ್ನು ನೀನೇನು ಮಾಡ್ತೀಯಾ? ಭಾರತದಲ್ಲಿ ಏನಾಗಬೇಕು ಏನು ಬೇಡ ಅಂತ ನೀನು ಯಾಕೆ ನಿರ್ಧಾರ ಮಾಡ್ತೀಯಾ? ಭಾರತ ದೇಶ ಅಲ್ವಾ, ಸಾರ್ವಭೌಮ ಕಂಟ್ರಿ ಅಲ್ವಾ ನಮ್ದು, ಯಾಕೆ ಇಲ್ಲಿ ಕೈಯಾಡಿಸ್ತೀಯಾ? ನಿನ್ನೆ ಬಂದಿದ್ದಾರೆ ಶ್ರೀಲಂಕಾದಲ್ಲಿ ಒಂದು ಇರಾನ್ ಹಡಗನ ಹೊಡೆದಾಕಿದ್ದಾರೆ. ಹಂಗಾರೆ ಶ್ರೀಲಂಕಾ ಮತ್ತು ಭಾರತದ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಯಾರ ಸಮುದ್ರ? ಅದು ಭಾರತದ ಸಮುದ್ರ. ಇಲ್ಲಿ ಹೆಂಗೆ ನೀನು ಬಾಂಬ್ ಬೀಳಿಸಿದ್ಯಾ? ಅಂದರೆ ನಾನು ಎಲ್ಲಿ ಬೇಕಾದಲ್ಲಿ ಬಾಂಬನ್ನು ಹಾಕ್ತೀನಿ, ಯಾವ ದೇಶ ಬೇಕಾದ್ರೂ ಆಕ್ರಮಿಸ್ಕೊಳ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ. ಇದರ ಅರ್ಥ ಏನು? ಸರ್ವಾಧಿಕಾರಿ. ಹೆಸರು ಏನನ್ನು ಹೇಳ್ತೀರಿ ನೀವು? ಡೆಮೋಕ್ರಾಟಿಕ್ ಕಂಟ್ರಿ ಅಮೇರಿಕಾ, ಅದರಲ್ಲಿ ನಡೀತಾ ಇರ್ತಕ್ಕಂಥದ್ದೆಲ್ಲ ಡಿಕ್ಟೇಟರ್ಶಿಪ್. ಸರ್ವಾಧಿಕಾರಿ ಗುಣ. ನಿಮ್ಮ ದೇಶದಲ್ಲಿ ನೀವು ಏನನ್ನಾದರೂ ಮಾಡ್ಕೊಂಡ್ರಿರಪ್ಪ, ಬೇಡ ಅನ್ನೋದಿಲ್ಲ ನಾವು. ಬೇರೆ ದೇಶದಲ್ಲಿ ಯಾಕೆ ನಿಮ್ಮ ಕೈವಾಡ ತೋರಿಸ್ತೀರಿ? ಬೇರೆ ದೇಶವನ್ನೇ ಯಾಕೆ ನೀವು ಸರ್ವನಾಶ ಮಾಡ್ತಾ ಇದ್ದೀರಿ? ಬೇರೆ ದೇಶದ ಮೇಲೆ ಯಾಕೆ ಯುದ್ಧ ಮಾಡ್ತಾ ಇದ್ದೀರಿ? ಅಲ್ಲಿರ್ತಕ್ಕಂಥ ಜನರನ್ನ ಸಾಯಿಸ್ತಾ ಇದ್ದೀರಿ? ಮನುಷ್ಯತ್ವ ಇದೆ ನಿಮಗೆ? ಉತ್ತರ ಬಹಳ ಸುಲಭವಾಗಿದೆ. ಯಾಕಂದ್ರೆ ಇಡೀ ಜಗತ್ತಿನಲ್ಲಿ ಶಸ್ತ್ರಾಸ್ತ್ರಗಳ ಫ್ಯಾಕ್ಟ್ರಿಗಳು ಇರ್ತಕ್ಕಂಥದ್ದಲ್ಲಿ ಅಮೆರಿಕದಲ್ಲಿ ಇವರು ಮಿಸೈಲ್ಗಳು, ಬಾಂಬ್ಗಳು, ಸಿಡಿತಲೆಗಳು ಎಲ್ಲವನ್ನು ಸಿದ್ಧ ಮಾಡ್ಕೊಂಡಿದ್ದಾರೆ. ಸಿದ್ಧ ಮಾಡ್ಕೊಂಡ್ರೆ ಅದನ್ನು ಖರ್ಚು ಹೆಂಗೆ ಮಾಡೋದು? ಮಾರಾಟ ಆಗಬೇಕಲ್ಲ. ಮಾರಾಟ ಆಗಬೇಕು ಅಂದ್ರೆ ಈಗ ಯುದ್ಧ ಶಸ್ತ್ರಾಸ್ತ್ರಗಳು ಹೆಂಗಂತಂದ್ರೆ ಈ ವರ್ಷ ತಯಾರಿ ಮಾಡಿದ್ದು ಮುಂದಿನ ವರ್ಷಕ್ಕೆ ಔಟ್ ಅಪ್ಡೇಟೆಡ್ ಆಗ್ತವೆ. ಕಂಟಿನ್ಯೂ. ಹೌದು, ಯಾಕಂದ್ರೆ ಮುಂದಿನ ಅದರ ಅಪ್ಡೇಟೆಡ್ ವರ್ಷನ್ ಬರ್ತವೆ, ವಿಮಾನಗಳು ಅಪ್ಡೇಟ್ ಆಗಿಬಿಡ್ತವೆ. ಇದು ಹಿಂದೆ ಹಳೇದಾಗ್ಬಿಡುತ್ತೆ. ಅದಕ್ಕೆ ಸಾವಿರಾರು ಕೋಟಿ ಸುರಿದಿರ್ತಾರಲ್ವಾ, ಅದು ಹಾಳಾಗಬಾರ್ದಲ್ವಾ? ಅದಕ್ಕೆ ಏನು ಮಾಡೋದು? ಯಾವುದಾದ್ರೂ ಒಂದು ದೇಶದ ಯುದ್ಧ ಶುರು ಮಾಡಿಸೋದು. ಶುರು ಮಾಡಿ ಎರಡಕ್ಕೂ ಇವರೇ ಮಾರಾಟ ಮಾಡ್ತಾರೆ. ಎರಡು ಕಡೆ ಅಂದರೆ ಶಸ್ತ್ರಾಸ್ತ್ರಗಳ ಮಾರಾಟದಿಂದಲೂ ಹಣ ಮಾಡುವುದು. ಇವರು ಸೇಫ್ ಆಗಿರ್ತಾರೆ. ಅಮೆರಿಕದ ಮೇಲೆ ಯಾರಾದರೂ ಯುದ್ಧ ಮಾಡಿದ್ದು ಇವತ್ತವರು ಕೇಳಿದ್ರೆ ನೀವು? ಇಲ್ವಲ್ಲ. ಇವರು ಬೇಕಾದ್ರೆ ಕ್ಯೂಬಾದಲ್ಲಿ ಮಾಡ್ತಾರೆ, ವೆನಿಜುಲಾದಲ್ಲಿ ಮಾಡ್ತಾರೆ. ಅಮೇರಿಕದ ಮೇಗೆ ಹೋಗಿ ಯಾರಿಗೂ ಬಾಂಬ್ ಹಾಕೋಕ್ಕೂ ಆಗಲ್ಲ. ಇವರು ಇಲ್ಲೇ ಮಧ್ಯ ಕಚ್ಚಾಡ್ತಾರೆ. ಯಾಕೆ ಇಷ್ಟೆಲ್ಲ ಈ ಇರಾನ್ ಸುತ್ತ ಯುದ್ಧ ಮಾಡ್ತಾ ಇದ್ದಾರೆ ಅಂದರೆ ಆ ಸುತ್ತಲಿನ ದೇಶಗಳನ್ನ ದಾಟ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ಮಿಸೈಲ್ಗಳು ಮಾಡಬಹುದು. ಇವಾಗ ಹೆಂಗೆ ಬಂದಿದೆ ಅಂದರೆ ಇವನ್ ರಷ್ಯಾ ಚೈನಾದವರು ಸಹಿತ ಅಮೇರಿಕದ ಮೇಲೆ ಬಾಂಬ್ ಹಾಕೋತಕ್ಕಂಥ ಮಿಸೈಲ್ಗಳನ್ನ ಮಾಡಿಟ್ಟಿದ್ದಾರೆ. ಬಟ್ ಅವು ಯಾಕೆ ಒಂಥರ ಅಲಿಪ್ತ ನೀತಿಯನ್ನು ಚೀನಾ ಮತ್ತು ರಷ್ಯಾ ತುಂಬಾ ಬಹು ಬಲಿಷ್ಠ ರಾಷ್ಟ್ರಗಳು, ದೊಡ್ಡ ರಾಷ್ಟ್ರಗಳು. ಸಮಸ್ಯೆ ಅಂದರೆ ತಂದೆ ಯುದ್ಧದಲ್ಲಿ ಮುಳುಗಿದೆ. ಅದು ಉಕ್ರೇನ್ ಯುದ್ಧದಲ್ಲಿ ಮುಳುಗೋಗ್ಬಿಟ್ಟಿದೆ. ಹೌದು. ಆದ್ದರಿಂದ ಅದ್ರ ಸಮಸ್ಯೆ. ಅದಕ್ಕೆ ಚೈನಾದ ಇವತ್ತವರೆಗೂ ಎಲ್ಲಿಯೂ ಆಕ್ರಮಣ ಮಾಡಿಲ್ಲ. ಥೈಲ್ಯಾಂಡಲ್ಲಿ ಮಾಡ್ತೀನಿ ಅಂತಾರೆ, ಆದ್ರೆ ಇನ್ನೂವರೆಗೂ ಮಾಡಿಲ್ಲ. ಆಮೇಲೆ ಅವ್ರ ಶಸ್ತ್ರಾಸ್ತ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಮೊನ್ನೆ ಇರಾನ್ಗೆ ಸಪೋರ್ಟ್ ಮಾಡಿದಾಗ ಪಾಕಿಸ್ತಾನ ಸಪೋರ್ಟ್ ಮಾಡಿದ್ರೆ ಪಾಕಿಸ್ತಾನದಲ್ಲಿ ಅವೆಲ್ಲ ವಿಫಲ ಆದವು. ಸೊ ಇವೆಲ್ಲವೂ ಸಮಸ್ಯೆಗಳಿದ್ದಾವೆ. ಸೊ ಆದ್ದರಿಂದ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಚೈನಾ ಮತ್ತು ರಷ್ಯಾ, ಇರಾನ್ ಜೊತೆಗೆ ಮೂರನೇ ವಿಶ್ವಯುದ್ಧ ಶುರು ಆಗುತ್ತೆ. ಮೂರನೇ ವಿಶ್ವಯುದ್ಧ ಶುರು ಆದರೆ ಜಗತ್ತು ಅರ್ಧ ಸರ್ವನಾಶ ಆಗುತ್ತೆ. ಈಗಿರೋ ಬಾಂಬ್ಗಳನ್ನು ಹಾಕಿದರೆ 11 ಸಲ ಈ ಜಗತ್ತನ್ನು ನಾಶ ಮಾಡುವಷ್ಟು ಶಕ್ತಿ ಈಗಿನ ಇರೋ ಬಾಂಬ್ಗಳಿದೆ ಅಂತ. ಎಲ್ಲ ದೇಶಗಳು ಏನು ಪರಮಾಣುಗಳನ್ನ ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾವಲ್ಲ ಅಷ್ಟು ಅಮೇರಿಕದಲ್ಲೇ ಇದಾವೆ ಅಷ್ಟು. ಯಾರಾದರೂ ಹುಚ್ಚಿನ ಕೈಯಲ್ಲಿ ಸಿಕ್ಕಿಬಿಟ್ರೆ ಆಯ್ತಾ, ಟ್ರಂಪ್ನಂತ ಇಡೀ ಜಗತ್ತೇ ನಾಶ ಆಗೋಗ್ಬಿಡುತ್ತೆ. ಇವಾಗೂ ಹೇಳ್ತಾ ಇದ್ದೀನಿ ಕೇಳಿ, ಇರಾನ್ನಲ್ಲಿ ಬಾಂಬ್ ಇಲ್ಲ ಅಂದ್ರೆ ನಾನು ನಂಬಲ್ಲ. ಪರಮಾಣು ಬಾಂಬ್ ಇವಾಗೂ ಇದೆ, ಆದರೆ ಅದು ಇನ್ನೂ ಅಸೆಂಬ್ಲಿ ಲೆವೆಲಲ್ಲಿದೆ, ಅಸೆಂಬಲ್ ಆಗ್ತಿದೆ. 2 ವಾರದಲ್ಲಿ ನಾವು ಬಾಂಬ್ ತಯಾರಿಸುವ ಎಲ್ಲ ಸಾಮರ್ಥ್ಯಗಳು ಇದ್ದಾವೆ. ಇವಾಗೇನಾದ್ರು ಸಾಮರ್ಥ್ಯವನ್ನು ತಯಾರಿಸಿ ಅದೇನಾದ್ರೂ ಇಸ್ರೇಲ್ ಮೇಲೆ ಒಂದು ಬಾಂಬ್ ಹಾಕಿದರೆ ಇಸ್ರೇಲ್ ಸರ್ವನಾಶ ಆಗುತ್ತೆ. ಅದು ನೋಡ್ಕೊಂಡು ಅಮೇರಿಕ ಸುಮ್ಮನೆ ಇರಲ್ಲ, ಅಮೇರಿಕವು ಇರಾನ್ ಮೇಲೆ ಬಾಂಬ್ ಹಾಕುತ್ತೆ, ಅದು ಸರ್ವನಾಶ ಆಗುತ್ತೆ. ಇಡೀ ಗಲ್ಫ್ ಕಂಟ್ರಿ ಏನಿದೆಯಲ್ಲ ಎಲ್ಲವೂ ಸಹಿತ ನಾಶಕ್ಕೊಳಗಾಗುತ್ತೆ. ಸೊ ಇದಕ್ಕೆ ಮೂರನೇ ವಿಶ್ವಯುದ್ಧ ಅಂತ ಹೇಳ್ತೀವಿ. ಈಗ ಆಲ್ಮೋಸ್ಟ್ 12 ಅಮೇರಿಕ ಇಸ್ರೇಲ್ ಸೇರಿದಂತೆ 12 ರಾಷ್ಟ್ರಗಳು ಇರಾನ್ ಮೇಲೆ ಯುದ್ಧ ಸಾರ್ತಾ ಇರೋದು. ಇರಾನ್ಗೆ ತನಗೆ ಗೊತ್ತಿದೆ ನಾನು ಈ ಯುದ್ಧದಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ. ಆದರೂ
ಒಂದು ಶಕ್ತಿ ಇರುವವರಿಗೆ ಹೊಡೆದಾಡಬೇಕು ಅನ್ನೋ ಒಂದು ನಿರ್ಧಾರನ ಅಂತ. ಇಲ್ಲ, ನನ್ನ ಮೈಯಲ್ಲಿ ರಕ್ತ ಇರುವವರೆಗೆ ನಾನು ಹೋರಾಡ್ತೀನಿ ಅಂತ. ಇಸ್ರೇಲನ್ನು ಬಿಟ್ಟರೆ ಬೇರೆ ಯಾರು ಯುದ್ಧ ಘೋಷಿಸಿಲ್ಲ. ಬಟ್ ತಡೆ ಮಿಸೈಲ್ಗಳನ್ನ ಸಿಡಿಬಾಂಬ್ಗಳನ್ನ ಅವ್ರ ದೇಶಗಳ ಮೇಲೆ ಹೋಗುತ್ತಲ್ಲ, ಬಹರೇನ್, ಕಟಾರು, ಸೌದಿ ಅರೇಬಿಯಾ ಸುತ್ತಮುತ್ತ ಎಲ್ಲ ಹೋದ್ರು ಕೂಡ ಅವ್ರು ಅಲ್ಲೇ ತಡಿತಾ ಇದ್ದಾರೆ. ಆ ದೇಶದ ಮೇಲೆ ಇರಾನ್ ಯಾವುದು ಬಾಂಬ್ ಹಾಕಿಲ್ಲ. ಅವ್ರು ಹಾಕಿರೋದು ಅಮೆರಿಕದ ಸೇನಾ ನೆಲೆಗಳ ಮೇಲೆ, ಹೌದು, ಅಮೆರಿಕದ ಕಚೇರಿಗಳ ಮೇಲೆ. ಇವತ್ತವರೆಗೂ ಹೋಗ್ಬಿಟ್ಟು ಎಲ್ಲೆಲ್ಲೋ ಬಾಂಬನ್ನು ಹಾಕಿಲ್ಲ. ಬಟ್ ಇವ್ರು ಅಪಪ್ರಚಾರ ಅಲ್ಲ, ಇವರೇನೆ ಹಾಕ್ತಾವ್ರೆ. ಇಸ್ರೇಲಿಂದನೇ ಹೋಗಿ ಬಾಂಬ್ ಹಾಕ್ಬಿಟ್ಟು ನೋಡಿ ಇರಾನ್ದವ್ರು ಹಾಕ್ಬಿಟ್ಟವ್ರೆ ಅಂತ ಹೇಳ್ಬಿಡೋದು. ಓ ಹಂಗೆ ಪ್ರಚೋದನೆ ಮಾಡ್ತಾ ಇದ್ದಾರೆ. ಓಕೆ, ಇರಾನ್ ಹಾಕಿದ್ದಾರೆ ಅಂತ. ಹೌದೌದು. ಅಂದ್ರೆ ಜನವಸತಿಗಳ ಮೇಲೆ, ಸ್ಕೂಲ್ಗಳ ಮೇಲೆ ಹಾಕ್ಬಿಟ್ಟು ಇರಾನ್ ಹಾಕ್ತಿದೆ ಅಂತ ಅಪಪ್ರಚಾರ ಅಲ್ಲನ್ರಿ. ಇರಾನಲ್ಲಿ 100 ಜನ ಮಕ್ಕಳ್ರಿ, ಸ್ಕೂಲ್ ಮಕ್ಕಳ್ರಿ, ಕಣ್ಣಲ್ಲಿ ನೀರು ಬರುತ್ತೆ. ದೊಡ್ಡವ್ರು ಸಾಯೋದಲ್ಲ, ಸಣ್ಣ ಮಕ್ಕಳು ಸತ್ತೋಗ್ಬಿಟ್ರೆ ಜೀವನ ಎಷ್ಟು ಕುದಿಯುತ್ತೆ ಅಂದ್ರೆ ರಕ್ತ. ಅಷ್ಟು ಜನರ ಶಾಲೆ ಮೇಲೆ ಹಾಕಿದಾರಲ್ರಿ. ಇದೇನು ಯಾರಾದರೂ ಮೆಚ್ತಾರನ್ರಿ ಅವ್ರಿಗೆ? ಸ್ಕೂಲುಗಳ ಮೇಲೆ, ಹಾಸ್ಟೆಲ್ಸ್ಗಳ ಮೇಲೆ, ಜನವಸತಿಗಳ ಮೇಲೆ ಇವರು ಬಾಂಬ್ ಹಾಕ್ತಾ ಇದ್ದಾರೆ. ನಿಮ್ಮ ಶಕ್ತಿ ಯಾರ ಮೇಲಿದೆ ರೀ? ಪ್ರಭುತ್ವ, ಸರ್ಕಾರ, ಅವ್ರ ಸೇನಾ ನೆಲೆಗಳು. ನೀವು ಹೊಡೆದಾಡ್ಕೊಳ್ರಿ. ಯಾಕೆ ಮಾಡ್ತಾ ಇದ್ದೀರಾ? ಯಾಕಂದರೆ ನಮ್ಮ ಮಹಾಕಾವ್ಯಗಳ ನೀವು ಗಮನಿಸಿ, ಕೊನೆಗೂ ಸಹಿತ ಏನಾಯಿತು? ಸರ್ವನಾಶ ತಾನೆ. ಮಹಾಭಾರತದಲ್ಲಿ ಆಗಿರ್ತಕ್ಕಂಥ ಯುದ್ಧ, ರಾಮಾಯಣದಲ್ಲಾಗಿರ್ತಕ್ಕಂಥ ಯುದ್ಧ, ಯಾವುದೋ ಒಂದು ಕುಟುಂಬ, ರಾಜ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಯುದ್ಧ ಎಷ್ಟೋ ಅಕ್ಷೋಹಿಣಿ ಸೈನ್ಯವನ್ನು ಸರ್ವನಾಶ ಮಾಡುತ್ತಂತಂದರೆ ಅಷ್ಟು ಜನರ ಕುಟುಂಬ, ಅಷ್ಟು ಜನರು ಸಾವು ನೋವು. ಇದಕ್ಕೆ ಕಾರಣ ಆಗೋದೇನು? ಬರೀ ಹಿಡಿಯಷ್ಟಿರ್ತಕ್ಕಂಥ ಒಂದು ರಾಜ ಕುಟುಂಬ. ಅದರಿಂದ ಪಾಠ ಕಲಿಯೋದು ಬೇಡ ನಾವು? ಈ ರೀತಿಯಾದಂಥ ಯುದ್ಧದ ಕಥೆಗಳು ಎಲ್ಲ ದೇಶದಲ್ಲೂ ಇದ್ದಾವೆ. ಆ ಯುದ್ಧದಿಂದ ಆಗಿರ್ತಕ್ಕಂಥ ಸರ್ವನಾಶದ ಬಗ್ಗೆ ಪಾಠ ಕಲಿತರೆ ನೀವು ಮುಂದೆ ಶಾಂತಿಯ ಬಗ್ಗೆ ಇನ್ನೂ ಎಷ್ಟು ಜನ ಬುದ್ಧರು ಹುಟ್ಟಿ ಬರ್ಬೇಕ್ರಿ? ಇನ್ನೂ ಎಷ್ಟು ಜನ ಗಾಂಧಿಗಳು ಹುಟ್ಟಬೇಕು ನಮಗೆ ಅಹಿಂಸಾ ತತ್ವವನ್ನು ಹೇಳೋದಕ್ಕೆ? ಯೇಸು ಪಾಪ ಅವನು ಎಲ್ಲವನ್ನು ತಾನು ತನ್ನ ಮೈಯಲ್ಲಿ ಗಾಯ ಆಗಿ ರಕ್ತ ಸುರಿತಾ ಇದ್ರು ಸಹಿತ ದೇವರೇ ಇವ್ರು ಏನು ಮಾಡ್ತಾರಂತೆ ಗೊತ್ತಿಲ್ಲ, ಅವರಿಗೆ ಬುದ್ಧಿ ಕೊಡು ಅಂತ ಕೇಳ್ತಾನೆ. ಅಂಥ ಯೇಸುವನ್ನ ಪೂಜೆ ಮಾಡ್ತಕ್ಕಂಥವ್ರು ಇವರೆಲ್ಲ ಅಮೇರಿಕದವರು. ಏನನ್ನು ಮಾಡ್ತಾ ಇದ್ದೀರಿ ನೀವು? ಚರ್ಚ್ಗಳನ್ನು ಮಾಡಿದರೆ, ದೊಡ್ಡ ದೊಡ್ಡ ಚರ್ಚ್ಗಳನ್ನು ಮಾಡಿದರೆ, ಯೇಸುವನ್ನು ಹೇಳ್ತೀರಿ. ಆದರೆ ಆಗಿರೋದೇನು? ಅವನು ವಿರುದ್ಧವಾದ್ದು, ಶಾಂತಿ ವಿರುದ್ಧವಾಗಿರ್ತಕ್ಕಂಥದ್ದು, ಅಶಾಂತಿ ಕದಡ್ತಕ್ಕಂಥದ್ದು. ಇದೇ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ನೀವು. ಯುದ್ಧಕೋರ ದೇಶ, ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಇದಾವಲ್ಲ. ಭಾರತದಂತ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಿರಲ್ಲ ನೀವು. ಹೆಂಗ್ರಿ ಮಾಡ್ತೀರಾ? ಅಂದರೆ ಮನುಷ್ಯತ್ವ ಇಲ್ಲದ ಪ್ರಭುತ್ವ ಅನ್ನುವುದೇ ಹೀಗೆ. ಅದು ಯಾವತ್ತೂ ಜನ ವಿರೋಧಿ, ಜೀವಿ ವಿರೋಧಿ ಆಗಿರುತ್ತೆ. ಆದ್ದರಿಂದ ಅದು ಎಷ್ಟು ಬುದ್ಧರು ಹುಟ್ಟಿ ಬರಲಿ, ಎಷ್ಟು ಬಸವಣ್ಣ, ಎಷ್ಟು ಗಾಂಧಿಗಳು ಹುಟ್ಟಿ ಬಂದರೂ ಸಹಿತ ಅಹಿಂಸೆ ಅನ್ನುವುದು ಬರೀ ನಮಗೆ ಆದರ್ಶಕ್ಕೆ ಮಾತ್ರ ಆಗುತ್ತೆ. ಆದರೆ ಪ್ರಾಕ್ಟಿಕಲ್ ಆಗಿ ಹಿಂಸೆಯೇ ಮೇಲಾಟವನ್ನು ಮಾಡುತ್ತೆ. ಇದರಿಂದ ಆಗ್ತಕ್ಕಂಥ ಸಾವು ನೋವುಗಳಿದಾವಲ್ಲ, ಅವುಗಳನ್ನು ನೀವು ಮನೆ ಸರ್ವನಾಶ ಕಟ್ಬೋದು. ಜೀವವೇ ನಷ್ಟ ಆದರೆ. ಬಹುಶಃ ಈ ಯುದ್ಧ ಆದಮೇಲೆ ಸರ್ ಇರಾನ್ ಮತ್ತೆ ಮೊದಲಿನ ಹಾಗೆ ತಯಾರಾಗಬೇಕಂದ್ರೆ 50-60-100 ವರ್ಷಗಳು ಬೇಕಾಗ್ಬೋದೇನೋ ಅನ್ಸುತ್ತೆ. ಯಾಕಂದರೆ ಅಲ್ಲೆಲ್ಲ ಆಲ್ಮೋಸ್ಟ್ ಕುಟುಂಬಗಳು ನಿರ್ವಸಿತ ಆಗಿರ್ತವೆ, ಮನೆ ಮಠ ಕಳ್ಕೊಂಡಿರ್ತವೆ, ಬದುಕನ್ನು ಕಳ್ಕೊಂಡಿರ್ತವೆ, ದುಡಿಮೆನ ಕಳ್ಕೊಂಡಿರ್ತವೆ. ನೀವು ಅದನ್ನು ಹೋಗ್ಬಿಟ್ಟು ಸುಮ್ಮನೆ ಒಂದು ಗಾಜಾದಲ್ಲಿ ನೋಡಿದ್ರೆ ಸಾಕು ಗೊತ್ತಾಗುತ್ತೆ. ಗಾಜಾ ಪಟ್ಟಿ ಅಂತ ಏನಿದೆ ಪ್ಯಾಲೆಸ್ತೇನಲ್ಲಿ, ಅಲ್ಲಿ ಹೋಗಿಬಿಟ್ಟು ಆ ನರ್ಮೇದವನ್ನು ನೋಡಿಬಿಟ್ರೆ ಊರಲ್ಲಿ ಒಂದೇ ಒಂದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಒಂದು ಮನೆಯೂ ನೆಟ್ಟಿಗಿಲ್ಲ. ಮತ್ತೆ ಅಲ್ಲಿರೋರ್ನೆಲ್ಲರನ್ನೂ ಕಳಿಸ್ಬಿಟ್ಟಿದ್ದಾರೆ ಬೇರೆ ಕಡೆಗೆ. ಸೊ ಈ ರೀತಿಯಾದಂಥ ಹತ್ಯಾಕಾಂಡ, ನರಹತ್ಯೆ ಅಂತ ಹೇಳ್ತೀವಿ ನಾವು. ನರಹತ್ಯೆ ಬಹುಶಃ ಈ ಜಗತ್ತಿನಲ್ಲಿ ಆಗಿರ್ತಕ್ಕಂಥದ್ದು ನರಹತ್ಯೆಗಳಿದಾವಲ್ಲ, ಇದನ್ನು ಯಾರೂ ಸಂಸೋದಿಲ್ಲ. ಆದರೆ ನಿಲ್ತಾ ಇಲ್ಲ.